ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ GAILನಲ್ಲಿ ಜಾಬನ್ನು ಕಾಲ್ ಮಾಡಿದ್ದಾರೆ. ಸೀನಿಯರ್ ಇಂಜಿನಿಯರ್, ಸೀನಿಯರ್ ಆಫೀಸರ್ ಮತ್ತು ಆಫೀಸರ್ ಪೋಸ್ಟ್ಗಳಿಗೆ ಜಾಬ್ ಕಾಲ್ ಆಗಿದೆ. ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಕಂಪನಿ ಭಾರತ ಸರ್ಕಾರದ ಅಡಿಯಲ್ಲಿ ಬರುವಂತಹ ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿ ಆಗಿರುತ್ತೆ. ಈ ಒಂದು ಕಂಪನಿಯಲ್ಲಿ ಸದ್ಯಕ್ಕೆ ಸೀನಿಯರ್ ಇಂಜಿನಿಯರ್, ಸೀನಿಯರ್ ಆಫೀಸರ್, ಆಫೀಸರ್ ಪೋಸ್ಟ್ಗಳಿಗೆ ಟೋಟಲ್ 261 ಪೋಸ್ಟ್ಗಳಿಗೆ ಜಾಬನ್ನು ಕಾಲ್ ಮಾಡಿದ್ದಾರೆ. ಅದರಲ್ಲಿ ಸೀನಿಯರ್ ಇಂಜಿನಿಯರ್ 98 ಪೋಸ್ಟ್ಗಳು, ಸೀನಿಯರ್ ಆಫೀಸರ್ 130 ಪೋಸ್ಟ್ಗಳು, ಆಫೀಸರ್ಸು 33 ಪೋಸ್ಟ್ಗಳಿಗೆ ಕಾಲನ್ನು ಮಾಡಿದ್ದಾರೆ. ಸಂಬಳ ಬಂದು ಸೀನಿಯರ್ ಇಂಜಿನಿಯರ್ ಮತ್ತು ಸೀನಿಯರ್ ಆಫೀಸರ್ ಪೋಸ್ಟ್ಗಳಿಗೆ 60,000ದಿಂದ 1,80,000 ರೂಪಾಯಿವರೆಗೆ ಸಂಬಳ ಇರುತ್ತೆ. ಇನ್ನು ಆಫೀಸರ್ಸ್ ಪೋಸ್ಟ್ಗಳಿಗೆ 50,000ದಿಂದ 1,60,000 ರೂಪಾಯಿವರೆಗೆ ನಿಮಗೆ ಸಂಬಳ ಇರುತ್ತೆ. ಇನ್ನು ವಯಸ್ಸಿನ ಅರ್ಹತೆ ಬಂದು ಸೀನಿಯರ್ ಇಂಜಿನಿಯರ್ ಪೋಸ್ಟ್ಗಳಿಗೆ ಗರಿಷ್ಠ 28 ವರ್ಷ ಮೀರಿರಬಾರ್ದು. ಆಫೀಸರ್ಸ್ ಹುದ್ದೆಗಳಿಗೆ ಗರಿಷ್ಠ 32 ವರ್ಷ ಮೀರಿರಬಾರ್ದು. ಇನ್ನು ಸೆಕ್ಯೂರಿಟಿ ಆಫೀಸರ್ಸ್ ಹುದ್ದೆಗೆ 45 ವರ್ಷದವರೆಗೂ ಕೂಡ ಅರ್ಜಿಯನ್ನು ಹಾಕ್ಬೋದಾಗಿದೆ. ಆಫೀಸರ್ ಮತ್ತು ಅಫಿಷಿಯಲ್ ಲ್ಯಾಂಗ್ವೇಜ್ ಹುದ್ದೆಗೆ ಗರಿಷ್ಠ 35 ವರ್ಷ ನಿಗದಿಯನ್ನು ಮಾಡಿದ್ದಾರೆ. ಇನ್ನು ಸರ್ಕಾರಿ ಕೆಲಸದ ರೀತಿಯಲ್ಲೇ ಈ ಒಂದು ಜಾಬು ಕೂಡ ವಯಸ್ಸಿನ ಸಡಿಲಿಕೆ ಇದೆ. OBC ಅವರಿಗೆ 3 ವರ್ಷ, SC/ST ಕ್ಯಾಟಗರಿ ಅವರಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆ ನಿಯಮ ಅನ್ವಯ ಆಗುತ್ತೆ. ಇನ್ನು ಈ ಒಂದು ಜಾಬ್ಗಳಿಗೆ ಅರ್ಜಿಯನ್ನು ಹಾಕೋದಕ್ಕೆ ಅಪ್ಲಿಕೇಶನ್ ಶುಲ್ಕ ಕೂಡ ಇದೆ. ಸಾಮಾನ್ಯ ಅರ್ಹತೆ ಮತ್ತು OBC ಅವರಿಗೆ 200 ರೂಪಾಯಿ ಇದೆ. SC ಕ್ಯಾಟಗರಿ, ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಶುಲ್ಕ ಇರೋದಿಲ್ಲ. ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ. ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಹಾಕಬೇಕು. ಆನ್ಲೈನ್ ಮೂಲಕನೇ ಫೀಸನ್ನು ಕೂಡ ಕಟ್ಟಬೇಕಾಗಿರುತ್ತೆ. ಆನ್ಲೈನಲ್ಲಿ ಅರ್ಜಿ ಸ್ವೀಕಾರ ಆರಂಭ ಬಂದು 12/11/2024. ಲಾಸ್ಟ್ ಡೇಟ್ ಬಂದು 11/12/2024 ಆಗಿರುತ್ತೆ. ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದರೆ, ಸೀನಿಯರ್ ಇಂಜಿನಿಯರ್ ಪೋಸ್ಟ್ಗೆ ಗ್ರೂಪ್ ಡಿಸ್ಕಷನ್ ಇರುತ್ತೆ, ಜೊತೆಗೆ ಇಂಟರ್ವ್ಯೂ ಮಾಡ್ತಾರೆ. ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರೋದಿಲ್ಲ. ಇನ್ನು ಸೀನಿಯರ್ ಆಫೀಸರು, ಸೆಕ್ಯೂರಿಟಿ ಆಫೀಸರ್ ಪೋಸ್ಟ್ಗಳಿಗೆ ಫಿಸಿಕಲ್ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಇಂಟರ್ವ್ಯೂವನ್ನು ಮಾಡ್ತಾರೆ. ಇನ್ನು ಆಫೀಸರ್ ಪೋಸ್ಟ್ಗಳಿಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ಸ್ಕಿಲ್ ಟೆಸ್ಟನ್ನು ಮಾಡ್ತಾರೆ, ಜೊತೆಗೆ ಇಂಟರ್ವ್ಯೂವನ್ನು ಮಾಡ್ತಾರೆ. ಇದು ಬಿಟ್ಟರೆ ಯಾವುದೇ ರೀತಿಯಾದಂತಹ ರಿಟರ್ನ್ ಎಕ್ಸಾಮ್ಗಳು ಇರೋದಿಲ್ಲ. ಇದು ಬಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು ಕೆಲವೊಂದು ಪೋಸ್ಟ್ಗಳಿಗೆ ಇಂಜಿನಿಯರಿಂಗ್ ಆಗಿರಬೇಕು. ಇನ್ನು ಕೆಲವೊಂದು ಪೋಸ್ಟ್ಗಳಿಗೆ ಯಾವುದೇ ಡಿಗ್ರಿ ಆಗಿದ್ರೂ ಪರವಾಗಿಲ್ಲ, ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ. ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಅಫಿಷಿಯಲ್ ಲಿಂಕನ್ನು ಕೊಡ್ತೀನಿ. ಆ ಲಿಂಕನ್ನು ಓಪನ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ. ಇದು GAILನ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇದರಲ್ಲಿ ಬಂದು ಇಲ್ಲಿದೆ ನೋಡಿ, ಕೆರಿಯರ್ ಆಪರ್ಚುನಿಟೀಸ್ ಇನ್ ವೇರಿಯಸ್ ಡಿಸಿಪ್ಲಿನ್ಸ್ ಇನ್ E1 ಆ್ಯಂಡ್ E2 ಗ್ರೇಡ್ ಅಂತ. ಇಲ್ಲಿ ಬಂದು ಡೀಟೇಲ್ಡ್ ಅಡ್ವರ್ಟೈಸ್ಮೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನೋಟಿಫಿಕೇಷನ್ನ ನೀಟಾಗಿ 2 ರಿಂದ 3 ಸತಿ ಓದಿ. ಯಾಕಂದರೆ ಕೆಲವೊಂದು ಪೋಸ್ಟ್ಗಳಿಗೆ ಇಂಜಿನಿಯರಿಂಗ್ ಆಗಿರಬೇಕು, ಕೆಲವೊಂದು ಪೋಸ್ಟ್ಗಳಿಗೆ ಯಾವುದೇ ಡಿಗ್ರಿ ಆಗಿದ್ರೂ ಪರವಾಗಿಲ್ಲ. ಅಂತಹ ಪೋಸ್ಟ್ಗಳು ನೀವು ಯಾವುದಕ್ಕೆ ಅರ್ಹರಿರ್ತೀರೋ ಅಂತಹ ಪೋಸ್ಟ್ಗಳಿಗೆ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ. ಫಸ್ಟು ಡೀಟೇಲ್ ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀಟಾಗಿ 2 ರಿಂದ 3 ಸಲ ನೋಟಿಫಿಕೇಷನ್ನ ಓದ್ಕೊಳ್ಳಿ. ಓದ್ಕೊಂಡಾದ ನಂತರ ಇಲ್ಲಿ ಅಪ್ಲೈ ನೌ ಅಂತ ಇದೆ ನೋಡಿ, ಈ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗೋಸ್ಕರ ವಾಹಿನಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.